ಹಜರತ ಚಮನಶಾ ವಲಿ ಬಾಬಾರವರ ಉರುಸಿನ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಹಜರತ ಚಮನಶಾ ವಲಿ ಬಾಬಾರವರ ಉರುಸಿನ ನಿಮಿತ್ತವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ ಶೆಟ್ಟಿ ಬಣ, ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಚಮನಶಾ ವಲಿ ದರ್ಗಾ, ರಾಮದುರ್ಗದಲ್ಲಿ ಆಯೋಜಿಸಲಾಗಿತ್ತು. ಸುಮಾರು 15ಕ್ಕೂ ಅಧಿಕ ವೈದ್ಯರು ಬಾಗಲಕೋಟ್, ಬೆಳಗಾವಿ, ಹುಬ್ಬಳ್ಳಿಯಿಂದ ಆಗಮಿಸಿದ್ದರು. ಸುಮಾರು 500ಕ್ಕೂ ಅಧಿಕ ಜನರು ಈ ಶಿಬಿರದಲ್ಲಿ ಭಾಗಿಯಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು. ವೈದ್ಯರಾದ ಡಾಕ್ಟರ್ ಸೈಯದ್ ಅಲಿ ಅಲಿ ಸಾಹೇಬನವರ ಮಾತನಾಡಿ, ಇವತ್ತಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ತಪಾಸಣೆಗಳನ್ನು ಮಾಡಿಕೊಂಡರು. ಸುಮಾರು 50 ಡಯಾಬಿಟಿಸ್ ಮತ್ತು 20ಕ್ಕೂ ಹೆಚ್ಚು ಹೊಸ ಬಿಪಿ ಕೇಸ್ಗಳು ಇವತ್ತಿನ ಶಿಬಿರದಲ್ಲಿ ಪತ್ತೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಅವರು ಕಾಲಕ್ಕೆ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ತಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲು ಈ ಶಿಬಿರದಿಂದ ಅವಕಾಶವಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸೈಯದ್ ಅಲಿ ಅಲಿ ಸಾಹೇಬನವರ ಡಯಾಬಿಟ್ ಸೂಪ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮದುರ್ಗ ಹಾಗೂ ತಂಡ, ಚಮನ್ ಶಾವಲಿ ದರ್ಗಾ ಕಮಿಟಿ, ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಿದಂಥ ಸ್ಥಳದಲ್ಲಿ ಇವತ್ತು ಸುಮಾರು 16ರಿಂದ 17 ಜನ ಒಳ್ಳೆಯ ತಜ್ಞ ವೈದ್ಯರು ಇವತ್ತು ಬಂದಿದ್ದರು. ಅದೇ ರೀತಿ 400ದ ಮೇಲೆ ಇವತ್ತು OPD ಆಗಿದೆ. ಒಳ್ಳೆ ಪರಿಹಾರವನ್ನು ಅವರು ಕಂಡುಕೊಂಡು ಇಲ್ಲಿಂದ ಬಂದಂಥ ರೋಗಿ ಅಂತ ಅನ್ನೋದಿಲ್ಲ, ಏನು ತಪಾಸಣೆ ಮಾಡ್ಕೊಳ್ಳೋಕೆ ಏನು ಬಂದಿದ್ರು ಅವರು ಒಂದು ಒಳ್ಳೆಯ ಸಜೆಷನ್ ಡಾಕ್ಟರ್ ಕಡೆಯಿಂದ ಪಡೆದುಕೊಂಡು, ಮತ್ತು ಇವತ್ತು ಎಷ್ಟು ಎಲ್ಲರಿಗೂ ಏನೋ ಒಂದು ನೋಡಿದಾರಲ್ಲ ಡಾಕ್ಟರ್ಸು, ಅವ್ರಿಗೆಲ್ಲರಿಗೂ ಫ್ರೀ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಮತ್ತು ಫ್ರೀ ಮೆಡಿಷನನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಇದು. ನಾನು ರಾಮದುರ್ಗದಲ್ಲಿ ಸಾಕಷ್ಟು ಸಾರಿ ಉಚಿತ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀನಿ. ಬಟ್ ಇವತ್ತು ಈ ಥರ ಏನವನ್ನು ಮಾಡಿದ್ದಾರೆ. ನಮ್ಮ ಬಾಗಲಕೋಟದಿಂದ ಬಂದಂಥ ಡಾಕ್ಟರ್ಸ್ ಇರ್ಬೋದು, ಹುಬ್ಬಳ್ಳಿಯಿಂದ ಬಂದಂಥ ಡಾಕ್ಟರ್ ಇರ್ಬೋದು, ಬೆಳಗಾವಿಯಿಂದ ಬಂದಂಥವ್ರು ಇರ್ಬೋದು, ನಮ್ಮ ರಾಮದುರ್ಗದವರು ಇರ್ಬೋದು, ಆಮೇಲೆ ನಮ್ಮ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದಂಥವ್ರು ಭಾಳಷ್ಟು ತಮ್ಮ ಆತ್ಮೀಯತೆಯನ್ನು ತೋರಿಸಿ ಇವತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಇವತ್ತು ಹಜರತ್ ಚಮನ್ ಶಾ ವಲಿ ದರ್ಗಾದ ಉರ್ಸಿನ ನಿಮಿತ್ತ ಹೆಲ್ತ್ ಕ್ಯಾಂಪನ್ನು ಕಂಡಕ್ಟ್ ಮಾಡಿದ್ದೀವಿ. ಸೊ ಈಗ ನೀವೆಲ್ಲ ನೋಡಿರ್ಬೋದು, ಬೆಳಗ್ಗೆ ಅಂತ ಆಲ್ಮೋಸ್ಟ್ ಒಂದು ಅಪ್ ಟು 500 ಪೀಪಲ್ ಎಲ್ಲ ಬಂದು ಎಲ್ಲ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಕಾರ್ಡಿಯಾಕ್ ಆಗಲಿ, BP, ಶುಗರು, ಥೈರಾಯ್ಡು ಎಲ್ಲ ಥರದ ವಿವಿಧ ರಕ್ತ ತಪಾಸಣೆ, ಹೊಟ್ಟೆ ರಿಲೇಟೆಡ್ಡು, ಆಮೇಲೆ ಆರ್ಥೋಪೆಡಿಕ್ ರಿಲೇಟೆಡ್ಡು, ಆಮೇಲೆ ಕ್ಯಾನ್ಸರ್ ರಿಲೇಟೆಡ್ ತುಂಬ ಎಲ್ಲ ಥರ ದಂತ ತಪಾಸಣೆ, ಎಲ್ಲ ಥರ ತಪಾಸಣೆನೂ ಮಾಡಿಸ್ಕೊಂಡಿದ್ದಾರೆ. ಸೊ ಅದರಿಂದ ತುಂಬ ಜನರಿಗೆ ಉಪಯೋಗ ಆಯಿತು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದರಲ್ಲಿ ಹೊಸ ತುಂಬ ಕೇಸಸ್ ಸಿಕ್ಕಿದೆ. ಈಗ ನಮ್ಮದಲ್ಲಿ ತುಂಬ ಅಪ್ ಟು 50 ಡಯಾಬಿಟಿಸ್ ಹೊಸ ಕೇಸು ಕಂಡು ಬಂತು. ಇವತ್ತು 20 ಹೊಸ BP ಕೇಸ್ ಕಂಡು ಬಂತು. ಹೊಸ ಥರ ಅವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಅವ್ರ BP ಇದೆ, ಶುಗರ್ ಇದೆ ಅಂತ. ನಾವು ತಪಾಸಣೆ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು. ಸೊ ಅದರಿಂದ ಅವ್ರು ಮುಂದೆ ಹೋಗಿ ತಪಾಸಣೆ ಮಾಡಿಸ್ಕೊಂಡು ಅವ್ರ ಆರೋಗ್ಯ ಸುಧಾರಣೆಗೆ ಒಂದು ಅವಕಾಶ ಸಿಕ್ಕಂಗಾಯಿತು. ಇದೊಂದು ತುಂಬ ಒಳ್ಳೆಯ ಅಂತ ಅನ್ನಿಸ್ತಾ ಇತ್ತು. ಮುಂದೆ ನಮ್ಮ ಹೃದಯ ತಜ್ಞರು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಸರ್ ಇದ್ದಾರೆ, ಅವರ ಒಪಿನಿಯನ್ ಹೇಳ್ತಾರೆ ನಿಮಗೆ. ಡಾಕ್ಟರ್ ಸಂತೋಷ್ ಚಿಕ್ಕೋಡಿ, ನಾನು ಬಾಗಲಕೋಟೆಯಲ್ಲಿ ಹೃದಯ ತಜ್ಞನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಒಂದು ಫ್ರೀ ಕ್ಯಾಂಪಲ್ಲಿ ಭಾಗವಹಿಸಿದ್ದೆ. ಇದು ಕ್ಯಾಂಪು ವೆರಿ ವೆಲ್ ಆರ್ಗನೈಸ್, ಚೆನ್ನಾಗಿತ್ತು. ದೇರ್ ವಾಸ್ ನೋ ಕ್ರೌಡಿಂಗ್. ಎಲ್ಲ ಪೇಷಂಟ್ಸು ಕರೆಕ್ಟಾಗಿ ಆ ಸ್ಟಾಲ್ ಬಂದು ಆ ಸ್ಪೆಷಲಿಸ್ಟ್ ಕಂಡ್ಕೊಂಡ್ರು. ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ 150 ECGs ಆಗಿತ್ತು. ಸೊ ಮೆನಿ ಪೇಷಂಟ್ಸ್, ಕೆಲವೊಬ್ಬರಿಗೆ ಅಡ್ಡಾಡಿದ್ರೆ ಬರೋದು, ಅಡ್ಡಾಡಿದ್ರೆ ಎದೇನೋ ಬರೋದು, ಆ ಥರ ಇತ್ತು. ಸೊ ಇವೆಲ್ಲ ಸಿಮ್ಟಮ್ಸ್ ವಿಚ್ ಹ್ಯಾಪನ್ ಬಿಫೋರ್ ಹಾರ್ಟ್ ಅಟ್ಯಾಕ್. ಸೊ ಈ ಥರ ನಾವೆಲ್ಲ ಡಯಾಗ್ನೋಸ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಏನು ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ ಮಾಡಿ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಹಾರ್ಟ್ ಅಟ್ಯಾಕ್ಸ್. ಸೊ ಸ್ಕ್ರೀನಿಂಗ್ ಇಸ್ ದ ಬೆಸ್ಟ್ ಥಿಂಗ್. ಬೇಕಂದರೆ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆದರೆ, ಹಾರ್ಟ್ ಡ್ಯಾಮೇಜ್ ಆದರೆ ನಾವು ಏನೋ ಸ್ಟೆಂಟ್ ಹಾಕಲಿ, ಬೈಪಾಸ್ ಮಾಡಲಿ, ಅದು ಹಾರ್ಟ್ ಮೊದಲಿನಂಗೆ ಆಗಂಗಿಲ್ಲ. ಸೊ ಆಲ್ವೇಸ್ ಈ ಹಾರ್ಟ್ ಅಟ್ಯಾಕ್ ಎದಕ್ಕೆ ಆಗುತ್ತೆ ಅಂತ ಅದನ್ನ ಅರಿವು ಮೂಡಿಸ್ಬೇಕು. ಶುಗರಿಂದ, BP-ಯಿಂದ, ಹೈ ಕೊಲೆಸ್ಟ್ರಾಲು, ಸ್ಮೋಕಿಂಗು, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಅಥವಾ ಅಂತಂಬರಲ್ಲಿ ಹಾರ್ಟಿನ ಪ್ರಾಬ್ಲಮ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಇದು ನೆವರ್ ಗಿವ್ಸ್ ಟೈಮ್. ಆಲ್ಮೋಸ್ಟ್ ಇಲ್ಲಿ ರಾಮದುರ್ಗಿಂದ ಒಂದು ವಾರಕ್ಕೆ 10ರಿಂದ 12 ಹಾರ್ಟ್ ಅಟ್ಯಾಕ್ ನಮ್ಮ ಬಾಗಲಕೋಟೆಯಲ್ಲಿ ಬರುತ್ತೆ. ಸೊ 3-4 ಜನ ದೇ ವಿಲ್ ನಾಟ್ ರೀಚ್ ಹಾಸ್ಪಿಟಲ್.
ಅವರು ಎಲ್ಲಿ 40 ವಯಸ್ಸು 50 ವಯಸ್ಸು ಇರುತ್ತೆ. ಸೊ ಈ ಥರ ನಾವು ಮುಂಚೆನೇ ಡಿಟೆಕ್ಟ್ ಮಾಡಿ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ, ಆಮೇಲೆ ಯಾವ ಸಿಂಪ್ಟಮ್ಸ್ ಭಾಳ ಮಂದಿಗೆ ಗೊತ್ತಿರಲ್ಲ, ಯಾವ ಸಿಂಪ್ಟಮ್ಸ್ ಅದಾತು ಇದಾತು ಅಂತೇಳಿ ದೇ ವಿಲ್ ಬಿ ಥಿಂಕಿಂಗ್ ಪಿತ್ ಆತು ಅಂತೇಳಿ ದೇ ವಿಲ್ ಡಿಲೇ ದ ಟ್ರೀಟ್ಮೆಂಟ್. ಸೊ ಇದೆಲ್ಲ ಅರಿವು ಮೂಡಿಸೋಕ್ಕೆ ಈ ಥರ ಕ್ಯಾಂಪ್ ವೆರಿ ಇಂಪಾರ್ಟೆಂಟ್. ಮೆನಿ ಪೇಷಂಟ್ಸ್ ಗಾಟ್ ಬೆನಿಫಿಟ್ಸ್. ಥ್ಯಾಂಕ್ ಯು. ನಾನು ಡಾಕ್ಟರ್ ಸಂದೀಪ್ ತಪ್ಶೆಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಾಗಲಕೋಟೆಯಿಂದ ದರ್ಗಾ ಉರುಸ್ ನಿಮಿತ್ತವಾಗಿ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಮುಖ್ಯವಾಗಿ ನಾನು ಆಯೋಜಿಸಿದವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಭಾಳ ವೆರಿ ಕ್ಲೀನ್ ವೆರಿ ಚಂದ ಆಯೋಜಿಸಿದ್ದಾರೆ, ಎಲ್ಲ ಸಿಸ್ಟಮೆಟಿಕ್ ಆಗಿ ಆಯೋಜಿಸಿದ್ದಾರೆ. ವೆರಿ ಕ್ಯಾಬಿನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮತ್ತು ಕರೆಕ್ಟಾಗಿ ಜನನ ಹೆಂಗೆ ಮೇಂಟೈನ್ ಮಾಡಿ ಅದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಥರ ಸೂಪರ್ ಸ್ಪೆಷಲಿಸ್ಟು ಬಂದಿದ್ದಾರೆ ಇಲ್ಲಿ. ಒಂದು ಮೋರ್ ದೆನ್ ನಮ್ಮ ಸ್ಪೆಷಾಲಿಟಿಯಲ್ಲಿ ನಾವು ಬೆನ್ನು ಹುರಿ, ನರ ಮತ್ತು ಮೊಣಕಾಲು ನೋವು, ಮೈಕೈ ನೋವು ಒಂದು 150 ಮೇಲೆ ಪೇಷಂಟ್ ನೋಡಿ, 150 200 ಪೇಷಂಟ್ ಭಾಳ ಕಾಮನ್ ಇರ್ತದೆ. ಮೊಣಕಾಲು ನೋವು ಎಲ್ಲರೂ ತೋರಿಸೋದು ಹಂಗೆ ಮನ್ಯಾಗ ಹೆಣ್ಮಕ್ಳನ್ನ ಭಾಳ ಇತ್ತು. ಅವರಿಗೆ ಸಾಧ್ಯ ಆದಷ್ಟು ನಾವು ಗುಳಿಗೆ ಕೊಟ್ಟು ಎಲ್ಲ ಮಾಡಿ, ಉಚಿತ ಗುಳಿಗೆನೂ ಇತ್ತು, ಗುಳಿಗೆನೂ ಕೊಟ್ಟು ಎಲ್ಲ ಸ್ಪಂದಿಸಿದ್ದೇವೆ. ಇನ್ನು ಅವಶ್ಯಕತೆ ಇದ್ದವ್ರಿಗೆ ಒಂದಿಷ್ಟು ತಮ್ಮ ಸ್ಕ್ಯಾನ್ ಎಲ್ಲ ತೊಗೊಂಬಂತಿದ್ರು. ಅವರಿಗೆಲ್ಲ ನಾವು ನೋಡಿ ಮುಂದೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದೀವಿ. ಇನ್ನು ಅವರಿಗೆ ಎಷ್ಟು ಮಂದಿ ಅದ್ರ ಪ್ರಯೋಜನ ತಗೊಂಡು ಇದನ್ನು ಮಾಡಿದ್ದಾರೆ. गुड इवनिंग एवरीबॉडी। आज का दिन जो कैंप इधर शमन शाह अली के फेल से दरगाह के फेल से आज जो ऑर्गेनाइज किया, बड़े लोग ये रामदुर्ग के जो हमने गाइड कर कोई अपॉर्चुनिटी दिए आदमियों को इधर के, उनको जो भी हेल्थ का हमें हुआ सोता कम में और हुआ सोता फ्री में करने का हमने भी अपॉर्चुनिटी मिला। इसके वजह से मैं शुक्रिया अदा करती हूँ सबका भी, थैंक यू वेरी मच। और इधर जो डॉक्टर्स आज अवेलेबल थे उनको 1-2-3 दिन पहले से अपॉइंटमेंट लगा को जबकि बड़े सिटीज़ में आज उन्होंने हमारे वास्ते आको हमारे पेशेंट्स को रामदुर्ग और इधर के पूरे विलेज जो भी हमें पेशेंट्स देखे उनको सबको उन्होंने टाइम देखो फ्री सर्विस से दिल से करी, उनको भी शुक्रिया अदा करती हूँ। और मैं डॉक्टर तज़ीन सहर BDS MDS एंड इम्प्लांटोलॉजिस्ट फैमिली डेंटल क्लिनिक रामदुर्ग से बोल रही हूँ अभी। इधर का जो मैं देखी डेंटल चेकअप में मैं बोलना चाहती हूँ, ये जो तंबाकू और गुटखा का जो है ना, वो वजह से बहुत कुछ घर की परिस्थिति डैमेज हुए सर का है। वहाँ से होता मैं रिक्वेस्ट करती हूँ रामदुर्ग के क्राउड को कि सप्लाई भी कम करो, यूज़ करने का भी कम करो। और इसके वजह से जो कुछ भी प्रॉब्लम्स होती हैं थोड़ा मैं डिस्कस करना चाहती हूँ जनरल अवेयरनेस के वास्ते। हमारी हॉस्पिटल में मेन हमें शुगर का जो चेक करते हैं उसके बाजू में डेंटल का भी एक चेकअप रखें कि बोले तो शुगर और डेंटल चेकअप जो है ये कोरिलेटेड है। हम इंग्लिश में बोलते हैं ओरल कैविटी इज़ द मिरर ऑफ जनरल हेल्थ बोलते हैं। कौन सी भी बीमारी रहते हमना मुँह से पता चलती है बीमारी है भाई बोलते। बहुत सारा बीमारियां हमारे मुंह को चेकअप करे इस टाइम पर हमें जब भेजते हैं तब हमने पता चलता। ಬಾಯಿಯ ಆರೋಗ್ಯ ಕನ್ನಡಿ ಇದ್ದಂಗ, ಏನೇ ಪ್ರಾಬ್ಲಮ್ ಇದ್ರೂ ಫಸ್ಟ್ ಬಾಯಲ್ಲಿ ಕಂಡುಹಿಡಿಬೋದು ಅಂತ ಹೇಳ್ತಾರೆ. ಅದೇ ಥರ ಸಕ್ಕರೆ ಕಾಯಿಲೆ वो कैसा बोले तो इंग्लिश में जिंजेवाइटिस बोलते हैं, पेरियोडोंटाइटिस बोलते हैं। और इसके वजह से दांत कीड़ खाने का होता, इसके वजह से गले का भी प्रॉब्लम होता और तंबाकू की वजह से कैंसर का तो प्रॉब्लम आपको सबको पता है। ये सभी पेशेंट्स को इधर समझा को उनको राइट गाइडेंस दे को उनको थोड़े मेडिकेशंस जैसे कि टैबलेट्स, माउथ वॉश, पेस्ट सभी दे को उनको इन्फॉर्म करे सो है आज। और उनको जो गरीब पेशेंट्स हैं उनको सारा कुछ ट्रीटमेंट है जितना हो सकता उतना डिस्काउंट में हमें प्रोवाइड करके 1 मंथ के वास्ते वो कार्ड वैलिडिटी दे को समझे सो है रिगार्डिंग डेंटल प्रोसीजर्स। जो हमारा प्रोसीजर्स रहता मटेरियल बेस्ड रहता तो हुआ सो होता हमें वो खिदमत करे सर का डिस्काउंट में कर को देती कर को अश्योरेंस दिए सो है। बाकी का जो है इंशाल्लाह देखेंगे कैसा इम्प्रूवमेंट होता बोल को। नेक्स्ट ईयर जब कैंप को हमें आते हैं तो पेशेंट वाइज भी इम्प्रूवमेंट रहते, ओरल हेल्थ में रहते, शुगर के जो जनरल हेल्थ में रहते इम्प्रूवमेंट होने कर को दुआ करेंगे।